ಮಾನ್ಯ ಜೋಶಿಯವರು ಮುಖ್ಯಮಂತ್ರಿಗಳು ಮೂಡ ವಿಚಾರದೊಳಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ. ವರದಿಯಲ್ಲಿ ಬಂತು. ಜನರಿಗೆ ಸುಳ್ಳು, ಸತ್ಯಕ್ಕೆ ದೂರವಾದದ್ದು, ಗೊಂದಲ ಸೃಷ್ಟಿ ಮಾಡುವಂತ ಮಾತುಗಳು ಇವು ಎದಕ್ಕೆ ಏನೂ ಉಪಯೋಗ ಇಲ್ಲ. ಇವು ನೀವು ಏನ್ ಮಾಡಿದಿರಿ, ಕಾನೂನಾತ್ಮಕವಾಗಿ ಪ್ರತಿಯೊಬ್ಬ ಪ್ರಜ್ಞಾವಂತನಿಗೆ ತಿಳಿಯೋ ಹಾಗೆ ಆಕ್ಷೇಪಣೆ ಅಪರಾಧ ಮಾಡಿದ್ದೀರಿ. ಯಾವ ವರದಿ, ಯಾವ ಜಡ್ಜ್ ಸಾವಿರಾರು ಕೋಟಿ ರೂಪಾಯಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೋ ಅವ್ರ ಬಗ್ಗೆ ಎಂತ ಲಘುವಾದ ಮಾತು, ಯಾವ ರೀತಿಯಾದ ಆ ಕ್ಷುಲ್ಲಕ ಮನೋಭಾವ, ಮನಸ್ಸು ತೋರಿಸ್ತದೆ. ಅದಕ್ಕೆ ಇದನ್ನ ಕೂಡಿಸಿ ಗೊಂದಲ ಮಾಡೋದಲ್ಲ. ಇದನ್ನ ನಾನು ಹೇಳ್ತೀನಿ, ನೀವು ತಪ್ಪು ಮಾಡಿದ್ದೀರಿ, ನೀವು ಸತ್ವಾನ್ವೇಷಣೆಗೆ ಅಡ್ಡಿ ಬರ್ತಾ ಇದ್ದೀರಿ, ನೀವು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಎಳೆಯಾಗಿ ಇಡೋದನ್ನ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರೋನಾದಂತ ದುರ್ದೈವದ ಸನ್ನಿವೇಶ, ಆ ಸನ್ನಿವೇಶದೊಳಗ ಜನ ಪ್ರಾಣಕ್ಕಾಗಿ ಬಡದಾಡ್ತಕ್ಕಂಥದ್ರೊಳಗೆ PPE ಕಿಟ್ನೊಳಗ ಅವ್ಯವಹಾರ, ಆಕ್ಸಿಜನ್ನೊಳಗ ಅವ್ಯವಹಾರ, ಡ್ರಗ್ಸ್ನೊಳಗ ಅವ್ಯವಹಾರ, ಯಾವ ಔಟ್ ಆಫ್ ಡೇಟ್ ಆಗಿದ್ದು ಮೆಡಿಸಿನ್, ಆ ಮೆಡಿಸಿನ್ ಖರೀದಿ ಮಾಡಿದ್ರಿ. ಅದು ನಿಮ್ಮ ಅಧಿಕಾರಿಗಳು ಕೆಲವರು ಇದು ಔಟ್ ಆಫ್ ಡೇಟ್ ಐತಿ, ಉಪಯೋಗ ಮಾಡಕ್ ಆಗಲ್ಲ ಅಂತ ಹೇಳಿ ಮೇಲೂ ಸಹಿತ ಆ ಔಷಧಿಗಳಿಗೆ ದುಡ್ಡು ಕೊಟ್ರಿ. ನೀವೇನ್ ಖರ್ಚು ಮಾಡಿದಿರಿ, ಆ ಖರ್ಚು ಮಾಡಿದ್ದು ನೂರಾರು ಕೋಟಿ ರೂಪಾಯಿ ಲೆಕ್ಕನೇ ಇಲ್ವೇ? ಇವನ್ನ ಬಹಿರಂಗ ಪಡಿಸಿದ್ರ ಅಂತ ಜಡ್ಜಿಗೆ ನೀವು ಅವಮಾನಕರವಾಗಿರ್ತಕ್ಕಂಥ ಮಾತು ಹೇಳಿ ಘನತೆ, ಗೌರವ ಹಾಗೂ ಕಾನೂನು ಬಾಹಿರವಾಗಿರ್ತಕ್ಕಂಥ ನಿಮ್ಮ ಹೇಳಿಕೆಗಳನ್ನ ನೀಡ್ತಾ ಇದ್ದೇವೆ. ಇದನ್ನ ಮಾಡೋದ್ರ ಮೂಲಕ ರಾಜಕೀಯ ಬೆದರಿಕೆ ಹಾಕ್ದಂಗಲ್ವಾ ಇದು? ಇದನ್ನ ನೀವು ಮಾಡೋದ್ರ ಮೂಲಕ ಈ ಆಯೋಗದ ಕೆಲಸದಲ್ಲಿ ಅಡ್ಡಿಪಡಿಸಿದ ವಾತಾವರಣ ನಿರ್ಮಿಸಿದಂಗ ಅಲ್ವಾ ಇದು?